ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ 21ನೇ ಕಂತು ಈ ಕ್ಷಣದ ಅಪ್ಡೇಟ್ ಏನಿದೆ, ಅದರಲ್ಲೂ ಕೂಡ ಈಗ ಕೆಲವು ಜಿಲ್ಲೆಗಳಿಗೆ ಹೊರತುಪಡಿಸಿ ಬೇರೆ ಯಾವ ಜಿಲ್ಲೆಗಳಿಗೂ ಹಣ ಬಿಡುಗಡೆ ಆಗಿರಲಿಲ್ಲ. ನಿನ್ನೆ ಕೂಡ ಒಂದಿಷ್ಟು ಜಿಲ್ಲೆಗೆ ಹಣ ಜಮಾ ಆಗಿದೆ. ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಶುರುವಾಗಿದೆ, ನಿಮ್ಮ ಜಿಲ್ಲೆಗೂ ಸಹ ಹಣ ಬಿಡುಗಡೆ ಆರಂಭ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ. ಅದರ ಜೊತೆಯಲ್ಲಿ ಯಾಕಿಷ್ಟು ಡಿಲೇ ಆಗ್ತಾ ಇದೆ, ಯಾಕಿಷ್ಟು ಸ್ಲೋ ಆಗಿ ಜಮಾ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಇರುತ್ತೆ. ಮುಂದೆ ಎಷ್ಟು ದಿನ ತಗೋಬಹುದು ಇದೇ ರೀತಿ ಜಮಾ ಆದ್ರೆ ಅನ್ನೋದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದ್ರೆ, ಬಹುತೇಕ ಜನರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ನಿಮಗೆ ಗೊತ್ತೇ ಇದೆ, ಏನು ವರಮಹಾಲಕ್ಷ್ಮಿ ಹಬ್ಬದಂದು ಹಣ ಬಿಡುಗಡೆ ಆರಂಭ ಆಯಿತು. ಬೆಂಗಳೂರು ಸುತ್ತಮುತ್ತಲ ಜಿಲ್ಲೆಗಳು, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಸಿಟಿ ಮತ್ತೆ ಮಂಡ್ಯ ಜಿಲ್ಲೆ, ಈ ಜಿಲ್ಲೆಗೆ ಮೊದಲ ಹಂತದಲ್ಲಿ ಹಣ ಬಿಡುಗಡೆ ಆಯಿತು. ಅದಾದ ನಂತರ ಒಂದು 2 ದಿನ ಗ್ಯಾಪ್ ತಗೊಂಡು, ಅಂದ್ರೆ ಸ್ಯಾಟರ್ಡೆ ಸಂಡೇ ಆದ್ಮೇಲೆ ನಿನ್ನೆ ಕೆಲವೊಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆರಂಭ ಆಗಿದೆ. ಅದರಲ್ಲೂ ಕೂಡ ಬೆಳಗಾವಿ ಜಿಲ್ಲೆ ಸಾಕಷ್ಟು ಜನರಿಗೆ ನಿನ್ನೆ ಹಣ ಜಮಾ ಆಗಿದೆ. ಬೆಳಗಾವಿ ಇರ್ಬೋದು, ಉಡುಪಿ ಡಿಸ್ಟಿಕ್ ಇರ್ಬೋದು, ಕಾರವಾರ, ಓಕೆನಾ. ಮಂಡ್ಯ ಜಿಲ್ಲೆ ಆದ್ಮೇಲೆ ಉಡುಪಿ ಜಿಲ್ಲೆಗೆ ಹಣ ಜಮಾ ಆಗ್ಲಿಕ್ಕೆ ಶುರುವಾಯಿತು. ಅದಾದ್ಮೇಲೆ ಬೆಳಗಾವಿ, ಕಾರವಾರ ಜಿಲ್ಲೆಗಳಿಗೆ ಹಣ ನಿನ್ನೆನಿಂದ ಬಿಡುಗಡೆ ಆರಂಭ ಆಗ್ಲಿಕ್ಕೆ ಶುರುವಾಗಿದೆ. ಇದರಲ್ಲೂ ಸಹ ಏನಾಗಿದೆ ಅಂದ್ರೆ, ಮಂಡ್ಯ ಜಿಲ್ಲೆ ಆರಂಭ ಆಗಿ ಸಾಕಷ್ಟು ದಿನ ಆದ್ರೂ ಸಹ ಮಂಡ್ಯದಲ್ಲೇ ಕೆಲವೊಂದಿಷ್ಟು ಜನರಿಗೆ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ. ಯಾಕೆ ಅಂತ ನೋಡೋದಕ್ಕೆ ಹೋದ್ರೆ, ಈಗ ನಿಮ್ಗೆ ತಾಲೂಕ್ ಪಂಚಾಯಿತಿ ಮೂಲಕ ಹಣ ಬಿಡುಗಡೆ ಆಗ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಒಂದು ಜಿಲ್ಲೆಯಲ್ಲಿ 4, 5, 8, 10 ತಾಲೂಕುಗಳು ಬರೋದ್ರಿಂದ ಈ ಪರ್ಟಿಕ್ಯುಲರ್ ಆಗಿ ಆ ತಾಲೂಕಿನ ಪ್ರೋಸೆಸ್ ಆದ ನಂತರ ಆ ತಾಲೂಕಲ್ಲಿರುವಂತ ಪರ್ಟಿಕ್ಯುಲರ್ ಜನರಿಗೆ ಹಣ ಜಮಾ ಆಗುತ್ತೆ. ಬೇರೆ ಒಂದೇ ಜಿಲ್ಲೆಯಲ್ಲಿ ಬೇರೆ ತಾಲೂಕಿನವರಿಗೆ ಹಣ ಜಮಾ ಆಗದೆ ಇರಬಹುದು, ಓಕೆನಾ. ತಾಲೂಕ್ ಪಂಚಾಯಿತಿ ಮುಖಾಂತರ ಹಣ ಜಮಾ ಮಾಡುವಂತ ಪ್ರಕ್ರಿಯೆ ಇರೋದ್ರಿಂದನೇ ಇಷ್ಟು ಡಿಲೇ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ ನಾವು ಮೊದಲೆಲ್ಲ ಗಮನಿಸಿದ್ದೇವೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಯಾವಾಗಾದ್ರೂ ಹಣ ಬಿಡುಗಡೆ ಆದ್ರೆ ಫಾಸ್ಟ್ ಆಗಿ ಜಮಾ ಆಗ್ತಾ ಇತ್ತು, ಎಲ್ರಿಗೂ ಆದಷ್ಟು ಬೇಗ ಹಣ ಬಿಡುಗಡೆ ಆಗ್ಬಿಡ್ತಾ ಇತ್ತು. 8 ರಿಂದ 10 ದಿನದಲ್ಲಿ 95% ಜನರಿಗೆ ಹಣ ಬಿಡುಗಡೆ ಆಗ್ತಾ ಇತ್ತು, ಓಕೆನಾ. ಆಮೇಲೆ ಇನ್ನೊಂದು ವಿಷಯದ ಬಗ್ಗೆ ಕ್ಲಾರಿಟಿ ಕೊಡಬೇಕು. ಯಾರಿಗೆಲ್ಲ 8ನೇ ತಾರೀಕು 9ನೇ ತಾರೀಕು ಹಣ ಜಮಾ ಆಗಿದೆ, ಡಿಬಿಟಿ ಕರ್ನಾಟಕ ಆಪ್ ಅಲ್ಲಿ ಮೊದಲೆಲ್ಲ 8 ದಿನ 10 ದಿನ ಟೈಮ್ ತಗೊಂತಾ ಇತ್ತು ಅಪ್ಡೇಟ್ ಆಗ್ಲಿಕ್ಕೆ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು, ನಮ್ಮ ವೀಕ್ಷಕರೇ ರಾಮೇಗೌಡ ಅಂತ ಹೇಳಿ ಕಳಿಸಿದ್ದಾರೆ. ಮಂಡ್ಯ ಜಿಲ್ಲೆ ಅವರಿಗೆ 8ನೇ ತಾರೀಕೆ ಹಣ ಜಮಾ ಆಗಿದೆ. ಡಿಬಿಟಿ ಕರ್ನಾಟಕ ಆಪ್ ಅಲ್ಲಿ ನೀವು ನೋಡ್ತಾ ಇರಬಹುದು, 8/8/2025 ಅವರಿಗೆ ಗೃಹಲಕ್ಷ್ಮಿ 21ನೇ ಕಂತು ಬಿಡುಗಡೆ ಆಗಿದೆ. ಇವತ್ತು ಸಹ, ಓಕೆನಾ, ಇವತ್ತು ಸಹ ಸಾಕಷ್ಟು ಹೊಸ ಜಿಲ್ಲೆಗಳಿಗೆ ಹಣ ಜಮಾ ಆಗುವಂತ ಸಾಧ್ಯತೆ ಇದೆ. ಸಂಜೆ ಲೈವ್ ಮಾಡ್ತೀನಿ, ನಿಮಗೂ ಕೂಡ ಲೈವ್ ಮಾಡಿ ಅಪ್ಡೇಟ್ ಮಾಡುವಂತ ಕೆಲಸ ಮಾಡ್ತೀನಿ. ಯಾವ್ಯಾವ ಹೊಸ ಜಿಲ್ಲೆಗೆ, ನಿಮ್ಮ ಜಿಲ್ಲೆಗೂ ಹಣ ಜಮಾ ಆಗಿದೆಯಾ ಇಲ್ಲ ಅಂತ ಹೇಳಿ ಪ್ರತಿಯೊಬ್ಬರು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಮತ್ತೆ ಯಾರ್ಯಾರು ಹಣ ಜಮಾ ಆಗಿದೆ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ, ಡೀಟೇಲ್ ಇನ್ಫಾರ್ಮೇಶನ್ ಹಾಕಿ ನಿಮ್ಮ ಜಿಲ್ಲೆಗೆ ಹಣ ಜಮಾ ಆಗಿದೆಯೋ ಇಲ್ಲೋ ಅಂತ ಹೇಳಿ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಜಮಾ ಆಗಿದ್ರೆ ಯಾವ ಕಂತು. ಆಮೇಲೆ ಇನ್ನೊಂದು ಗಮನಿಸಬೇಕಾದ ಮುಖ್ಯವಾದ ಅಂಶ ಅಂದ್ರೆ, ಯಾರ್ಯಾರಿಗೆ 20ನೇ ಕಂತು ಬಂದಿರಲಿಲ್ಲ ಅಂತವರಿಗೂ ಸಹ ಈಗ ಜಮಾ ಆಗ್ತಾ ಇದೆ. 4,000 ರೂಪಾಯಿ ಜಮಾ ಆಗ್ತಾ ಇದೆ. 4,000 ರೂಪಾಯಿ ಅಂದ್ರೆ ನಿನ್ನೆ 2,000 ಜಮಾ ಆಗಿದ್ರೆ ಇವತ್ತು 2,000, ಈ ರೀತಿಯಾಗಿ ಒಂದಿನ 2 ದಿನ ಡಿಫರೆನ್ಸ್ ಅಲ್ಲಿ 4,000 ರೂಪಾಯಿ ಜಮಾ ಆಗ್ತಾ ಇದೆ. ಇದು ನಿಮ್ಗೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನನ್ನ ಟೆಲಿಗ್ರಾಮ್ ಚಾನಲ್ ನಲ್ಲಿ ಆಲ್ರೆಡಿ ನೀವು ಯಾರ್ಯಾರು ಪ್ರೂಫ್ ಕಳಿಸ್ಲಿಕ್ಕೋಸ್ಕರ ಅಂತ ಹೇಳಿ ನಾನು ಓಪನ್ ಮಾಡಿದ್ದೇನೆ. ದಯವಿಟ್ಟು ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ, ತಪ್ಪದೆ ಎಲ್ಲರೂ ಕೂಡ ಜಾಯಿನ್ ಆಗಿ. ಅಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಯಾರ್ಯಾರು ಈಗ ಆಲ್ರೆಡಿ ಬೆಳಗಾವಿ ಜಿಲ್ಲೆಯವರು ಸಾಕಷ್ಟು ಜನ ಪ್ರೂಫ್ ಕಳಿಸಿದ್ದಾರೆ. ಹಾಗಾಗಿ ಬೆಳಗಾವಿ ಜಿಲ್ಲೆ ಏನ್ ನಿನ್ನೆ ಆರಂಭ ಆಯಿತು ಹಣ ಜಮಾ ಆಗ್ಲಿಕ್ಕೆ, ಅದೇ ರೀತಿ ಇವತ್ತು ಕೂಡ ಬೇರೆ ಜಿಲ್ಲೆಯವರಿಗೂ ಹಣ ಜಮಾ ಆಗ್ಲಿಕ್ಕೆ ಆರಂಭ ಆಗಿರುತ್ತೆ. ನೀವು ಕೂಡ ನಿಮ್ಗೆ ಹಣ ಬಂದರೆ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಿ, ಅಲ್ಲಿ ನಿಮ್ಗೆ ಮೆಸೇಜ್ ಬಂದಿರುವ ಸ್ಕ್ರೀನ್ ಶಾಟ್ ಅನ್ನ ತಪ್ಪದೆ ಕಳಿಸಿ, ಓಕೆನಾ. ಹಾಗಾಗಿ ಈ ಕ್ಷಣದ ಅಪ್ಡೇಟ್ ಏನಿದೆ ತಿಳಿಸುವಂತ ಕೆಲಸ ಮಾಡಿದ್ದೇನೆ. ಆದಷ್ಟು ಬೇಗ ಸರ್ಕಾರ ಬೇರೆ ಜಿಲ್ಲೆಗಳಿಗೂ ಹಣ ಬಿಡುಗಡೆ ಮಾಡಬೇಕು. ಶಿವಮೊಗ್ಗ, ಚಿಕ್ಕಮಗಳೂರು, ರಾಯಚೂರು, ಧಾರವಾಡ ಈ ಜಿಲ್ಲೆಯವರು ನಮ್ಗೆ ಇನ್ನೂ ಸಹ ಹಣ ಬಂದಿಲ್ಲ. ಅದೊಂದೇ ಅಂತಲ್ಲ, ಮಂಗಳೂರು, ದಕ್ಷಿಣ ಕನ್ನಡ, ರಾಜ್ಯದಾದ್ಯಂತ ಬಹುತೇಕ ನಾನೇನು ಹೇಳಿದ್ದೀನಿ ಆ ಜಿಲ್ಲೆಗಳನ್ನು ಹೊರತುಪಡಿಸಿ ಬೇರೆ ಯಾವ ಜಿಲ್ಲೆಗೂ ಇನ್ನೂ ಕೂಡ ಹಣ ಬಿಡುಗಡೆ ಆರಂಭ ಆಗಿಲ್ಲ, ಓಕೆನಾ. ನೀವು ಸಹಜವಾಗಿ ನಾನು ಎಲ್ಲಾ ವಿಡಿಯೋದಲ್ಲೂ ನಮ್ಮ ಜಿಲ್ಲೆಗೆ ಯಾಕೆ ಬಂದಿಲ್ಲ ಅಂತ ಕೇಳ್ತಾ ಇದ್ದೀರಾ. ತಾಲೂಕ್ ಪಂಚಾಯಿತಿ ಮುಖಾಂತರ ಹಣ ಬಿಡುಗಡೆ ಮಾಡುವಂತಹ ಪ್ರಕ್ರಿಯೆ ಸ್ವಲ್ಪ ನಿಧಾನವಾಗಿ ನಡೀತಾ ಇದೆ. ನಿಮ್ಮ ಜಿಲ್ಲೆಗೆ ಹಣ ಜಮಾ ಶುರುವಾಗಿದೆ ಅಂದ್ರೆ ಸ್ವಲ್ಪ ಬೇಗ ಬರುತ್ತೆ, ಇನ್ನೂ ಶುರುವಾಗಿಲ್ಲ ಅಂದ್ರೆ ನೀವು ವೆಯ್ಟ್ ಮಾಡಬೇಕಾಗತ್ತೆ, ಓಕೆನಾ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.